ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನದ ಸೆಷನ್ಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹೇಳ್ತೀನಿ. ಹಾಗೆಯೇ ಪತ್ರಿಜಿಯವರಿಗೂ ಹಾಗೂ ರಂಗನಾಥ್ ಸರ್ ಅವರಿಗೂ ಪ್ರಣಾಮಗಳನ್ನು ತಿಳಿಸ್ತೀನಿ. ಇವತ್ತು ನಾನು ತಗೊಂಡಿದ್ದು ವಿಷಯ ನೆನಪಿಡಿ, ಈ ಔಷಧಿ ನೆನಪನ್ನು ವೃದ್ಧಿಸುತ್ತೆ ಅಂತ. ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇದೇನ್ ಮೇಡಮ್ ಅಪ್ಪ ಯಾವಾಗ ನೋಡ್ಲು ಬರ್ತಾರೆ, ಪ್ರತಿ ಸರಿ ಬಂದು 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 ಒಂದೊಂದು ಹೇಳಿ ಹೋಗ್ತಾರೆ ಅಂತ ಅನ್ಕೋಬೇಡಿ. ನನ್ನ ಕೆಲ್ಸನೇ ಅದು. ಪ್ರತಿದಿನ ಬರ್ತೀನಿ, ಒಂದೊಂದು ಯಾವ್ದಾದ್ರು ಒಂದು ವಿಷಯ ಹೇಳ್ತೀನಿ, ಹೋಗ್ತೀನಿ. ಯಾಕಂದ್ರೆ ನನಗೆ ಈ ಮನೆಮದ್ದು ಅನ್ನೋದು ತುಂಬಾ ಅತ್ಯುತ್ತಮವಾದ ವಿಷಯ, ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ನನಗೆ ಎಲ್ಲಿ ಸಿಕ್ಕಿರೋ ಒಂದ್ 10 ನಿಮಿಷ ಅವಕಾಶ ಸಿಕ್ತೋ ಒಂದ್ ಯಾವ್ದೋ ಒಂದ್ ಮನೆಮದ್ದು ಹೇಳ್ತೀನಿ, ಎಲ್ರಿಗೂ ಉಪಯೋಗ ಆಗ್ಲಿ ಅಂತ. ಯಾಕಂದ್ರೆ ಈಗ ನಮ್ದು ಹೇಗಾಗ್ಬಿಟ್ಟಿದೀವಿ ಅಂದ್ರೆ, ನಾವು ಸನಾತನ ಅಂದ್ರೆ ಹಿಂದಿನ ಸಂಸ್ಕೃತಿಯನ್ನೇ ಮರ್ತು ಬಿಟ್ಟಿದೀವಿ. ಇವೇನಿದ್ರು ಅಲೋಪತಿಗೆ ಹೋಗ್ತಾ ಇದೀವಿ. ಆಯುರ್ವೇದಿಕ್ ಅಥವಾ ಮನೆಮದ್ದು ಅನ್ನೋದು ಕ್ಷೀಣಿಸ್ತಾ ಇದೆ. ಅದಕ್ಕೋಸ್ಕರ ಜನರೆಲ್ಲ ಎಚ್ಚೆತ್ಕೊಳ್ಳಿ, ಎಲ್ಲರೂ ಮನೆಯಲ್ಲಿರೋಂಥ ವಸ್ತುಗಳನ್ನೇ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಹೇಳೋ ಉದ್ದೇಶದಿಂದ ಅವಾಗ ಬರ್ತಾ ಇರ್ತೀನಿ. ಈ ಮೇಡಮ್ ಯಾವ ಸೆಷನಿಗೆ ಹೋದ್ರೂ ಇರ್ತಾರಪ್ಪ ಅಂತ ಅನ್ಕೊಳ್ಬೇಡಿ, ಏನು ಮಾಡಕ್ಕಾಗಲ್ಲ, ನಾನು ಬರ್ಲೇಬೇಕಾಗತ್ತೆ. ನನ್ನನ್ನು ಕರಿತಾ ಇರ್ತಾರೆ, ಬರ್ತಾ ಇರ್ತೀನಿ. ಯಾಕಂದ್ರೆ ಪತ್ರಿಜಿಯವ್ರ ಸಂಕಲ್ಪ ಅನ್ಸುತ್ತೆ. ನನಗೊಂದು ಇದು ಕೊಟ್ಟಿದ್ದಾರೆ ಅನ್ಸುತ್ತೆ ವೇದಿಕೆ, ನೀನು ಸ್ವಾಸ್ಥ್ಯ ಹೇಳಲಿಕ್ಕೆ ಹೋಗಮ್ಮ, ನಿನಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಮೋಸ್ಟ್ಲಿ ಅವ್ರಿಗೆ ಕಳಿಸ್ಬೋದು, ನನಗೆ ಗೊತ್ತಿಲ್ಲ. ಅವಾಗ ಬರ್ತಾ ಇರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆನಪಿಡಿ, ಈ ಔಷಧಿ ನೆನಪನ್ನು ವೃದ್ಧಿಸುತ್ತೆ ಅಂದ್ರೆ ಯಾರಿಗಾರು ಗೊತ್ತಾಗಿರ್ಬೋದು ಇದು ಯಾವುದು ಅಂತ. ತೇಜ ಮೇಡಮ್ ಗೊತ್ತಾಗಿರ್ಬೋದು. ಒಂದೆಲಗ ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆ, ಥ್ಯಾಂಕ್ ಯು. ಅದು ಎಲ್ರಿಗೂ ಗೊತ್ತಿರುತ್ತೆ. ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ನಾವೇನ್ ಹೇಳ್ತೀವಿ. ಅತ್ಯುತ್ತಮವಾದ ಔಷಧಿ ಗುಣಗಳುಳ್ಳ ಅಂದ್ರೆ ಒಂದು ಸಸ್ಯ. ಎಲ್ರು ನೋಡಿರ್ಬೋದು, ಇದರಲ್ಲಿ ಒಂದೇ ಎಲೆ ಇರುತ್ತೆ. ಇದ್ರದ್ದು ಕಾಂಡ, ಬೇರು ಎಲ್ಲದೂ ಉಪಯೋಗಕ್ಕೆ ಬರುತ್ತೆ. ಇದು ಯಾವುದನ್ನು ತೆಗೆದು ನಾವು ಬಿಸಾಡೋಗೆ ಇಲ್ಲ. ಬೇರುಗಳು ಸ್ವಚ್ಛ ಮಾಡ್ಕೊಂಡು ಅದನ್ನು ಬಳಸ್ಬೋದು, ಎಲೆ ಬಳಸ್ಬೋದು, ಕಾಂಡ ಬಳಸ್ಬೋದು. ಇದು ಒಂಥರ ಏನಂದ್ರೆ ಒಂದೊಂದು ಎಲೆನೂ ಅಷ್ಟು ಉಪಯುಕ್ತವಾದದ್ದು ಮತ್ತು ಅಷ್ಟು ಬೆಲೆ ಕೊಡುವಂಥದ್ದು ಅಂತ ಹೇಳ್ಬೋದು. ಒಂದ್ ಎಲೆನೂ ನಾವು ವೇಸ್ಟ್ ಮಾಡಲ್ಲ, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೀವಿ. ಇದು ಏನೇನ್ ಮಾಡುತ್ತೆ ಅಂದ್ರೆ ಹಲೋ, ಒಂದೆಲಗ ಅಂತರ ಇದು ತ್ಯಾಗದ ಗಿಡ ಏನ್ರಿ? ಅಲ್ಲ, ಬ್ರಾಹ್ಮಿ ಎಲೆ ಅಂತ ಹೇಳ್ತೀವಲ್ಲ ಅದು ಬೇರೆನಾ? ಅದು ಬೇರೆ, ನೀವ್ ಹೇಳ್ತಿರೋದು ಬೇರೆ. ಓಕೆ, ನೆನಪು ಒಂದು ವರ ಅಂತ ಹೇಳ್ತಿದ್ರು. ಈಗ ಎಲ್ಲರಿಗೂ ನೆನಪಿನ ಶಕ್ತಿ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರದು ನೆನಪಿನ ಶಕ್ತಿ ಒಂದೊಂದ್ ತರ ಇರುತ್ತೆ. ಆಗ ನಾವು ನಮ್ಮ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಈ ತರ ಅಂದ್ರೆ ಈ ತರ ಸಸ್ಯಗಳಿಂದ ಸಿಗುವ ಒಂದು ಔಷಧಗಳನ್ನು ಬಳಕೆ ಮಾಡಿಕೊಂಡು ಅಥವಾ ಅಂದ್ರೆ ಪ್ರಕೃತಿದತ್ತವಾಗಿ ಸಿಗುವಂತಹ ಒಂದು ಔಷಧಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ನೆನಪಿನ ಶಕ್ತಿಯನ್ನು ನಾವು ವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಇದಂತೂ ಮಕ್ಕಳಿಗಂತೂ ಅದ್ಭುತವಾಗಿ ನೆನಪಿನ ಶಕ್ತಿ ಹೆಚ್ಚಾಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. 48 ಡೇಸ್ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು ಎಲೆ ತಿನ್ನೋದ್ರಿಂದ ಇದು ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅಂದ್ರೆ ವಯಸ್ಸಾದವರಿಗೂ ಅಡ್ಡಿಲ್ಲ, ಮಕ್ಕಳಿಗೂ ಅಡ್ಡಿಲ್ಲ. ಅಂದ್ರೆ ಒಂದು ಎಲೆ ತಿಂದ್ರೆ ಸಾಕು ದಿನಕ್ಕೆ, ಅದು ಅತಿ ಆಗ್ಬಾರ್ದು. ಯಾವ್ದಾದ್ರು ಅಷ್ಟು ಅಮೃತವು ವಿಷ ಅಂತ ನಾವೇನ್ ಹೇಳ್ತೀವೋ ಹಾಗೆ. ಇವತ್ ಸಿಕ್ಕಿದ್ಯಪ್ಪ ಇದೊಂದಿಷ್ಟು ತಿನ್ಬಿಡೋಣ ಅಂತಲ್ಲ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಗುಣ ಇರುತ್ತೆ. ಇದನ್ನ ನಾವು ಪ್ರತಿದಿನ ಒಂದೊಂದ್ ಎಲೆ ತಿಂತಾ ಹೋದ್ರೆ ಹೇಗೆ ಈಗ ಮಂಡಲ ಧ್ಯಾನ ಅಂತ ನಾವ್ ಏನ್ ಮಾಡ್ತೀವಿ ನಮ್ಮ ಒಂದು ಶಾಂತಿ ನೆಮ್ಮದಿಗೋಸ್ಕರ, ಅದೇ ತರ ನಮ್ಮ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ಅಥವಾ ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ದಿನಕ್ಕೊಂದು ಎಲೆ ಸಾಕಾಗುತ್ತೆ. ಅತ್ಯಂತ ಶಕ್ತಿಯುತವಾದ ಇದೊಂದು ಎಲೆ. ಹೇಗೆ ನಮ್ಗೆ ಈಗ ಸುಸ್ತಾಗಿರುತ್ತೆ, ಒಂಥರ ಏನೋ ಒಂಥರ ನಮ್ಗೆ ಏನು ಮಾಡ್ಲಿಕ್ಕೆ ಕೆಲಸ ಇರಲ್ಲ, ನಮ್ ದೇಹವನ್ನು ಉತ್ಸಾಹವನ್ನು ಇಡ್ಲಿಕ್ಕೂ ಕೂಡ ಈ ಎಲೆಗಳು ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಮೆದುಳನ್ನು ತುಂಬಾ ಚುರುಕುಗೊಳಿಸುತ್ತೆ. ಯಾಕಂದ್ರೆ ಮೈನ್ ಬ್ರೈನೇ ಅಲ್ವಾ ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಅಥವಾ ನಾವು ನಮ್ಮ ನೆನಪನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು. ಅದಕ್ಕೋಸ್ಕರ ಇದನ್ನ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಕ್ಕೂ ಸಹ ಇದನ್ನ ಉಪಯೋಗಿಸ್ಕೊತಾರೆ. ಮುಪ್ಪನ್ನು ಮುಂದೂಡೋದು ಅಂತ ಹೇಳ್ತಾರೆ. ಈಗ ವಯಸ್ಸಾದ್ಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಆಗ ನಾವು ಈ ಒಂದೆಲಗ ಅಥವಾ ಬ್ರಾಹ್ಮಿ ಅಂತ ಅಥವಾ
ತಿಮಿರೆ ಅಂತಾನು ಹೇಳ್ತಾರೆ ಅದಕ್ಕೆ. ಇದನ್ನು ಉಪಯೋಗಿಸೋದ್ರಿಂದ ನೆನಪಿನ ಶಕ್ತಿಯನ್ನು ನಾವು ಅಂದ್ರೆ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ಳುತ್ತೆ. ಮೆದುಳಿನ ಎಲ್ಲ ಅಂಗಾಂಗಗಳಿಗೂ ಕೂಡ ಇದು ಶಕ್ತಿಯನ್ನು ತುಂಬುತ್ತೆ. ಅಂದ್ರೆ ಈ ಬ್ರಾಹ್ಮಿ ಅಥವಾ ಒಂದೆಲಗ ಎನ್ನುವುದು ಹಲವಾರು ವಿವಿಧ ಔಷಧೀಯ ಗುಣಗಳು ಹೊಂದಿರುವಂತ ಒಂದು ಸಸ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೂದಲಿನ ಸಮಸ್ಯೆ, ಈಗ ಕೂದಲಲ್ಲಿ ಹುಟ್ಟಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಹುಟ್ಟಾದಾಗ ಈ ಎಲೆಗಳನ್ನ ತಗೊಂಡು ಚೆನ್ನಾಗಿ ರುಬ್ಬಿ ಅದರ ರಸವನ್ನು ನಾವು ತಲೆ ಬುಡಕ್ಕೆ ಹಾಕಿ ಹಚ್ಕೊಳ್ಳೋದ್ರಿಂದ ಹುಟ್ಟು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ ಸಹಾಯವಾಗುತ್ತೆ. ಅದೇ ರೀತಿ ಕೂದಲು ಉದುರುತ್ತೆ, ಎಷ್ಟೋ ಜನಕ್ಕೆ ಕೂದಲು ಉದುರೋ ಸಮಸ್ಯೆ ಇದೆ. ಇದನ್ನ ಎಣ್ಣೆ ಮಾಡ್ಕೊಂಡು ನಾವು ಹಚ್ಕೊಳ್ಳೋದ್ರಿಂದ ಆ ಸಮಸ್ಯೆಯನ್ನು ನಾವು ಕೂಡ ದೂರ ಮಾಡ್ಕೊಳ್ಬೋದು. ಎಣ್ಣೆ ಮಾಡಿ ಇಟ್ಕೊಂಡ್ರೆ ಇದ್ರದ್ದು ಅಂದ್ರೆ ಕೊಬ್ಬರಿ ಎಣ್ಣೆನೋ ಅಥವಾ ಎಳ್ಳೆಣ್ಣೆ ಯಾವುದೋ ಒಂದು ತಗೊಳ್ಳೋದು, ಚೆನ್ನಾಗಿ ಕುದಿಸೋದು, ಇದಕ್ಕೆ ಈ ಬ್ರಾಹ್ಮಿ ಎಲೆಯನ್ನು ರುಬ್ಬಿ ಆ ರಸವನ್ನು ತೆಗೆದು ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು, ಅಂದ್ರೆ ನೀರಿನಂಶ ಇದ್ರೆ ಆ ನೀರಿನಂಶ ಹೋಗೋವರೆಗೂ ಎಣ್ಣೆಯನ್ನು ನಾವು ಕಾಯಿಸ್ಬೇಕಾಗತ್ತೆ. ಕಾಯಿಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡ್ರೆ ಪ್ರತಿದಿನ ಹಚ್ಚೋದ್ರಿಂದ ನಮ್ಮ ಕೂದಲುಗಳು ಕಪ್ಪು ಆಗುತ್ತೆ, ಮತ್ತೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಅಂದ್ರೆ 100% ಅಂತಲ್ಲ, ಇರೋವಂತ ಕೂದಲನ್ನು ನಾವು ಉಳಿಸ್ಕೊಳ್ಬಹುದು ಈ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದನ್ನ ಹೇಗೆ ಅಂದ್ರೆ ಒಂದೆಲಗ ಜ್ಯೂಸ್ ಮಾಡ್ಕೋಬಹುದು, ಅತ್ಯುತ್ತಮವಾದ ಒಂದು ಪೇಯ ಅಂತ ಹೇಳಿ. ಯಾವಾಗ್ಲೂ ಇದನ್ನ ಕುದಿಸಿ ತಗೊಳ್ಳೋಕ್ಕಿಂತ ಹಸಿ ತಗೊಳ್ಳೋದು ತುಂಬಾ ಒಳ್ಳೇದು. ಇದಕ್ಕೆ ಹೇಗೆ ಅಂದ್ರೆ ಒಂದಿಷ್ಟು ಒಂದೆಲಗ ತಗೊಳ್ಳೋದು, ಅಂದ್ರೆ ಬೇರುಗಿ ಮತ್ತೆ ಕಾಂಡ ಎಲೆ ಎಲ್ಲದನ್ನೂ ತಗೊಂಡು ಚೆನ್ನಾಗಿ ನಾವು ನೀರಿನಲ್ಲಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದು, ಯಾಕಂದ್ರೆ ಅದೇ ಎಲ್ಲ ಕಡೆ ಬೆಳೆಯುತ್ತೆ ಹೆಚ್ಚಾಗಿದು. ಕರಾವಳಿ ಪ್ರದೇಶದಲ್ಲಿ, ಮಲೆನಾಡುಗಳಲ್ಲೆಲ್ಲ ತುಂಬಾ ಜಾಸ್ತಿ ಎಲ್ಲ ಕಡೆ ಇರುತ್ತೆ. ಆದ್ರೆ ನಾವು ಅಬ್ಸರ್ವ್ ಮಾಡಿಲ್ಲ, ಇದು ನಮ್ಗೆ ಒಂದೆಲಗನ ಬ್ರಾಹ್ಮಣ ಅಂತ ನಮ್ಗೆ ಗೊತ್ತಿರಲ್ಲ. ಮತ್ತೆ ಅದ್ರ ಉಪಯೋಗನೂ ಕೂಡ ನಮ್ಗೆ ತಿಳಿದಿರಲ್ಲ, ಏನ್ ಮಾಡ್ಬೇಕು ಅಂತ. ಎಷ್ಟೋ ಸಸ್ಯಗಳು ಹಾಗೆ ನಶಿಸಿ ಹೋಗ್ತಾ ಇದೆ, ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಯಾರು ಈ ತರ ಹೇಳಿದಾಗ ಓ ಇದು ಉಪಯೋಗಕ್ಕೆ ಬರುತ್ತಾ ಅನ್ನೋ ಒಂದು ಗೊತ್ತಾಗುತ್ತೆ ನಮ್ಗೆ. ಅದಕ್ಕೆ ನಮ್ಮ ವೇದಿಕೆಯಲ್ಲಿ ಆಗಾಗ ಈ ತರದೆಲ್ಲ ನಾವು ತಿಳಿಸ್ತಾ ಇರ್ತೀವಿ. ಅದನ್ನ ಹೇಗೆ ಜ್ಯೂಸ್ ಮಾಡೋದು ಅಂದ್ರೆ, ಒಂದೆಲಗ ಒಂದು ಮುಷ್ಟಿ ತಗೊಳ್ಳೋದು, ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಒಂಚೂರು ಜೀರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದು. ಆಮೇಲೆ ಅದಕ್ಕೆ ಬೇಕಂದ್ರೆ ಬೆಲ್ಲ ಹಾಕೋದು, ಸೋಸ್ಕೋಬೇಕು ಚೆನ್ನಾಗಿ ಅದ್ರದ್ದು, ಇಲ್ಲಾಂದ್ರೆ ಅದ್ರದ್ದು ರಸ ಇದೆಲ್ಲ ಜಿಗಿಡೆಲ್ಲ ಬಂದ್ಬಿಡುತ್ತೆ. ಸೋಸ್ಕೊಂಡು ಆ ರಸಕ್ಕೆ ಬೆಲ್ಲ ಹಾಕಿ ಕುಡಿಬೇಕು. ಅದನ್ನ ಪ್ರತಿದಿನ ಕುಡಿಬಹುದು, ಆದ್ರೆ ಪ್ರಮಾಣಗಳನ್ನು ಕಡಿಮೆ ಮಾಡಿ ಕುಡಿಬೇಕು. ಅಂದ್ರೆ 1 ಲೋಟ ಆಯ್ತು ಉದ್ದ ಲೋಟದಲ್ಲಿ ಅಂತ ದಿನಾ ಒಂದು ಉದ್ದ ಲೋಟದಲ್ಲಿ ಕುಡಿಯೋದು ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ. ಪ್ರಮಾಣಗಳನ್ನು ಕಡಿಮೆ ಮಾಡಿದ ಪ್ರತಿದಿನ ಉಪಯೋಗಿಸಲು ತುಂಬಾ ಒಳ್ಳೆಯದೇ ಈ ಜ್ಯೂಸ್ ಅನ್ನ. ಅತ್ಯುತ್ತಮವಾದ ಒಂದು ಪೇಯ ಆಗುತ್ತೆ, ಈ ಜ್ಯೂಸ್ ಅನ್ನು ಕುಡಿಬಹುದು. ಇದರಿಂದ ತಂಬುಳಿ ಮಾಡ್ಕೋಬಹುದು, ಚಟ್ನಿ ಮಾಡ್ಕೊಳ್ಬಹುದು. ಅಂದ್ರೆ ಇದನ್ನ ಹಸಿಯಾಗಿ ಬಳಸಿದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ನಾವು ಅದನ್ನ ಅಂದ್ರೆ ಈಗ ಹುರಿದು ಅಥವಾ ಅದನ್ನ ಕಷಾಯ ರೂಪದಲ್ಲಿ ಸೇವಿಸೋಕ್ಕಿಂತ ಅದನ್ನ ಹಸಿಯಾಗಿ ಬಳಸೋದು ತುಂಬಾ ಒಳ್ಳೇದು. ಆಮೇಲೆ ಇದನ್ನ ಲೇಹ ಅಂದ್ರೆ ಒಂದೆಲಗದ ಲೇಹ ಅಂತ ಇದು ಮಕ್ಕಳಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಮಕ್ಕಳು ತುಂಬಾ ಪ್ರೀತಿಯಿಂದ ತಿಂತಾರೆ. ಆಮೇಲೆ ಮಕ್ಕಳು ಅಂತಲ್ಲ, ನಾವು ದೊಡ್ಡವರು ಸಹ ಈ ಒಂದೆಲಗ ಲೇಹವನ್ನು ಮಾಡಿಟ್ಕೊಂಡ್ರೆ ತುಂಬಾ ದಿನದವರೆಗೂ ನಾವು ಬಳಸಬಹುದು ಇದನ್ನ. ತುಂಬಾ ಇಲ್ಲ ನಮಗೊಂದು ಸ್ವಲ್ಪ ಜಾಸ್ತಿ ಸಿಕ್ತಪ್ಪ ಒಂದೆಲಗ, ಅದನ್ನ ಹಾಳು ಮಾಡುವ ಬದಲು ಲೇಹವನ್ನು ಮಾಡಿಟ್ಕೋಬಹುದು. ಲೇಹ ಹೇಗೆ ಅಂದ್ರೆ ಅದ್ಭುತವಾಗಿ ಬೆಳಗ್ಗೆ ಒಂದು ಎದ್ದ ತಕ್ಷಣ ಮಕ್ಕಳಿಗೆ ಅದು ಅಂದ್ರೆ ಸ್ವಲ್ಪ ಸ್ವೀಟ್ ಆಗಿ ಇರುತ್ತೆ, ಕೊಟ್ಬಿಟ್ರೆ ಒಂದ್ ಸ್ಪೂನ್ ಕೊಟ್ರೆ ಮಕ್ಕಳು ತುಂಬಾ ಪ್ರೀತಿಯಿಂದ ತಿಂತಾರೆ. ಯಾವುದೋ ಅಂಗಡಿಯಲ್ಲಿ ಸಿಗೋ ಯಾವುದೋ ಒಂದು ಲೇಹ ತಂದು ನಮ್ಮ ಮಕ್ಕಳು ಜಾಣರಾಗ್ಲಿ, ಅವ್ರಿಗೆ ನೆನಪಿನ ಶಕ್ತಿ ಬರ್ಲಿ ಅಥವಾ ಅವ್ರಿಗೆ ಶಕ್ತಿ ವೃದ್ಧಿ ಆಗ್ಲಿ ಅಂತ ನಾವು ಕೊಡ್ತಾ ಇರ್ತೀವಿ. ಆದ್ರೆ ನಮ್ಮ ಕಾಲಬುಡದಲ್ಲೇ ನಮಗೆ ಬೇಕಾದಷ್ಟು ಔಷಧಿ ಕೊಡುವಂತ ಅಂದ್ರೆ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂತ ಗುಣಗಳಿದೆ. ನಾವು ಅದನ್ನೆಲ್ಲ ನೋಡೋದೇ ಇಲ್ಲ. ನಮ್ಗೇನು ಹೊರಗಡೆ ಸಿಗುವಂತಹ ಸಿಗುವಂತ ವಸ್ತುಗಳ ಮೇಲೆ ನಮಗ್ ಪ್ರೀತಿ ಜಾಸ್ತಿ, ವ್ಯಾಮೋಹ ಅದ್ರ ಬಗ್ಗೆ. ಅದು ಅವ್ರು ಹೇಳಿದಾರಪ್ಪ ಅದ್ರಲ್ಲಿ ಇಷ್ಟು ಅಂಶ ಇರ್ಬೋದು, ಚೆನ್ನಾಗಾಗ್ಬೋದು ನಮ್ ದೇಹಕ್ಕೆ ಅಂತ. ಅದ್ರ ಬದಲು ನಾವು ಮನೆಯಲ್ಲೇ ಆ ಲೇಹವನ್ನು ಮಾಡ್ಕೊಳ್ಳುವುದು, ಒಂದೆಲಗದ ಲೇಹ ಮಾಡೋದು ಹೇಗೆ ಅಂದ್ರೆ ಒಂದೆಲಗ ಎಷ್ಟು ಸಿಕ್ಕುತ್ತಾ ಪರವಾಗಿಲ್ಲ, ಅಷ್ಟು ಬೇರು ಕಾಂಡ ಎಲೆ ಎಲ್ಲದನ್ನು ತಕ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ, ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ನೀರ್ ಹಾಗೆ ರುಬ್ಬೋದು ಒಳ್ಳೇದು, ಹಾಗೆ ರುಬ್ಬಲ್ಲ, ಅದು ಸ್ವಲ್ಪ ನೀರ್ ಹಾಕೊಳ್ಳೇಬೇಕಾಗುತ್ತೆ. ನೀರ್ ಹಾಕಿ ರುಬ್ಬಿದ ನಂತರ ಒಲೆಯ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಅದೇನು ಹೇಗೆ ಕಾಯಿಸ್ಬೇಕು, ಆ ನೀರಿನ ಅಂಶ ನೀವು ಎಷ್ಟು ನೀರ್ ಹಾಕಿದೀರಾ ಅಷ್ಟು ನೀರು ಹೋಗುವವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ಅದನ್ನ ಕಾಯಿಸಿ ಆ ನೀರಿನ ಅಂಶ ಹೋದ್ಮೇಲೆ ಅದು ತುಪ್ಪ ಹಾಕಿ ಅದನ್ನ ಚೆನ್ನಾಗಿ ತೊಳಸ್ಬೇಕು. ತುಪ್ಪ ಸ್ವಲ್ಪ ಬೆಲ್ಲ ಹಾಕಿ ತೊಳಸಿ ಇಟ್ಕೊಳ್ಳಿ.
ಅದೇನಾಗುತ್ತೆ, ಗಟ್ಟಿ ಪಾಕ ಬಂದಂಗ ಆಗುತ್ತೆ. ಅದನ್ನ ಒಂದು ಅಂದ್ರೆ ಈ ಬಾಟಲ್ ಅಲ್ಲಿ ಹಾಕಿ ಶೇಖರಣೆ ಮಾಡಿ ಎಷ್ಟು ದಿನ ಆದ್ರೂ ಅದು ಒಂದೆಲಗದ್ಲೆ ಹಾಳಾಗಲ್ಲ. ಮತ್ತೆ ಅದು ಮಕ್ಕಳಿಗೆ ಕೊಡ್ಲಿಕ್ಕೂ ತುಂಬಾ ಒಳ್ಳೇದು. ರಾತ್ರಿ ಬೇಕಾದ್ರೆ ನೀವು ಒಂದು ಅರ್ಧ ಸ್ಪೂನ್ ತಿನ್ಕೊಂಡು ಮಲ್ಕೋಬಹುದು. ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತಿನ್ನೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಎಸಿಡಿಟಿ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ. ಆಮೇಲೆ ಕೂದಲಿಗೆ ತುಂಬಾ ಒಳ್ಳೆಯದು. ಆಮೇಲೆ ಚರ್ಮದ ಗಾಯಗಳೇನಾದ್ರೂ ಈ ಹಸಿ ಎಲೆಗಳನ್ನ ರುಬ್ಬಿ ಅದ್ರ ರಸ ತೆಗೆದು ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ. ಅಂದ್ರೆ ಎಷ್ಟು ಅದ್ಭುತವಾದ ಗುಣಗಳು ಈ ಬ್ರಾಹ್ಮಿ ಎಲೆಯಲ್ಲಿ ಇದೆ. ಅದಕ್ಕೆ ನಾವು ಹೆಚ್ಚಾಗಿ ಈ ಎಲೆಗಳು ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ಏನಾಗುತ್ತೆ, ಎಷ್ಟೋ ಜನಕ್ಕೆ ಇದು ಎಲೆಗಳು ಹಸಿಯಾಗಿ ನಮಗ್ ಸಿಗಲ್ಲ. ಆದ್ರೆ ಆಯುರ್ವೇದಿಕ್ ಶಾಪಲ್ಲೆಲ್ಲ ಇದ್ರ ಪೌಡರ್ ಸಿಗುತ್ತೆ. ನೀವು ಆದಷ್ಟು ಆ ಪೌಡರ್ ಅನ್ನು ಹಾಲಿಗೆ ಬೇಕಾದ್ರೂ ಹಾಕೊಂಡು ಕುಡಿಬಹುದು. ಈಗ ಬೇಡಪ್ಪ ನಾನು ಹಾಲು ಹಾಕಿ ಕುಡಿಯಲ್ಲ ಅಂತಿದ್ದವರು ಸ್ವಲ್ಪ ಕಷಾಯ ರೂಪದಲ್ಲಿ ಕುಡಿಬಹುದು. ಆದ್ರೆ ಕಷಾಯ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಇರೋ ಅಂಶ ಗುಣಗಳು ಕಡಿಮೆ ಆಗುತ್ತೆ. ನಾವು ಬಿಸಿ ಮಾಡಿದಾಗ ಹಸಿಯಾಗಿ ಸೇವಿಸಿದಾಗ ಅದರದ್ದು ಅದ್ರಲ್ಲಿ ಗುಣ ಏನಿರುತ್ತೆ, ಅದರದ್ದು ಔಷಧೀಯ ಗುಣಗಳು ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹಸಿಯಾಗಿ ಬಳಸುವುದು ತುಂಬಾ ಉತ್ತಮ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಎಲ್ಲ ವಸ್ತುಗಳು ಅಂದ್ರೆ ರಾ ಉಪಯೋಗಿಸೋದು ಅಂದ್ರೆ ಹಸಿಯಾಗಿರೋದು ಉಪಯೋಗಿಸಿದ್ರೆ ನಮಗೆ ಶಕ್ತಿ ಜಾಸ್ತಿ ಅಂತ ನಾವು ಹೇಳ್ತಾ ಇರ್ತೀವಿ. ಬೇಯಿಸಿದ ತಕ್ಷಣ ಅದ್ರದ್ದು ಪವರ್ ಅಂದ್ರೆ ಅದರಲ್ಲಿರೋ ಶಕ್ತಿ ಕುಂದುತ್ತಾ ಹೋಗ್ತೇವೆ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಆದಷ್ಟು ಹಸಿಯಾಗಿ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಮನೆಯಲ್ಲಿ ಎಲ್ಲಾರು ಸಿಕ್ಕಿದ್ರೆ ಅಥವಾ ಎಲ್ಲಾರು ಅಕ್ಕಪಕ್ಕ ನಿಮ್ಮ ತೋಟ ಗದ್ದೆ ಇದ್ರೆ ಎಲ್ಲಾರು ಇದ್ರೆ ಪ್ರತಿದಿನ ಒಂದೊಂದು ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಲೆಯನ್ನು ಸೇವಿಸಿ. ಇದೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ. ಮತ್ತು ನೆನಪಿನ ಶಕ್ತಿ ಕೂಡ ಇದರಲ್ಲಿ ತುಂಬಾ ಹೆಚ್ಚಾಗುತ್ತೆ. ಯಾವ ವಯಸ್ಸಾದ ತಕ್ಷಣ ಎಲ್ರಿಗೂ ಸಾಮಾನ್ಯವಾಗಿ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಮಕ್ಕಳಲ್ಲೂ ಕೂಡ ಎಷ್ಟೋ ಮಕ್ಕಳಿಗೆ ನೋಡಿ, ನಾನು ಓದಿದ್ ನೆನಪಿರಲ್ಲ, ಮತ್ತೆ ನನಗೆ ಅಂದ್ರೆ ಏನೋ ಒಂಥರ ನನಗೆ ಅಷ್ಟು ನೆನಪಾಗ್ತಿಲ್ಲ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಆಗ ಈ ಒಂದೆಲಗವನ್ನು ಕೊಡೋದ್ರಿಂದ ತುಂಬಾ ಒಳ್ಳೇದು. ಇದರ ತಂಬಳಿ ಮಾಡ್ಬೋದು. ಚಟ್ನಿ ಅಂತೂ ಅದ್ಭುತವಾಗಿ ಬರುತ್ತೆ, ಅದ್ಭುತವಾಗಿ ಚಟ್ನಿ ಮಾಡ್ಕೋಬಹುದು. ಹೀಗೆ ಯಾವ ರೂಪದಲ್ಲಿ ಉಪಯೋಗಿಸಕ್ಕಾಗುತ್ತ ಆ ರೂಪದಲ್ಲಿ ಉಪಯೋಗಿಸಿ ನಾವು ಇದನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು. ಹೆಚ್ಚಾಗಿ ಸಾವಯವದಿಂದ ಬೆಳೆದಿರುವಂತದ್ದೇ ಉಪಯೋಗಿಸಿ. ಯಾವುದೋ ಮೆಡಿಸಿನ್ ಹಾಕಿ ಬೆಳೆದಿರೋದು, ರಾಸಾಯನಿಕ ವಸ್ತುಗಳು ಹಾಕಿ ಬೆಳೆದಿರೋದು ಬೇಡ. ಎಲ್ಲ ತಂದು ಅಥವಾ ಬೇರೆ ಮತ್ತೆ ಅದನ್ನ ಮತ್ತೆ ಮತ್ತೆ ನಾವು ಮತ್ತೆ ಅದನ್ನ ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಅದು. ತುಂಬಾ ಹಿಂಗ ಅದ್ಭುತವಾಗಿ ಹರಡ್ಕೊಳ್ಳುತ್ತೆ ಮನೆ ಅಂದ್ರೆ ಆ ಪಾಟ್ ಅಲ್ಲಿ. ಅದನ್ನ ಕಿತ್ತು ನೀವು ಬಳಸ್ಕೋಬಹುದು. ಎಷ್ಟೊಂದು ಉಪಯೋಗ ಇದೆ ನೋಡಿ. ಈ ಬ್ರಾಹ್ಮಿ ಅಥವಾ ಒಂದೆಲಗ ಅಥವಾ ತಿಮಿರೆ ಅಂತ ಹೇಳ್ತೀವಿ, ಎಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲರೂ ಆದಷ್ಟು ಇರೋದನ್ನ ಬಳಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಯುಸ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ. ಉಪ್ಪನ್ನು ಮುಂದೂಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಒಂದು ಏಜ್ ಆದ ತಕ್ಷಣ ನಮ್ಮ ಮುಖ ಎಲ್ಲ ವಯಸ್ಸಾದವ್ರ ತರ ಒಂಥರ ಕಾಣ್ತಾ ಇರುತ್ತೆ. ಇದನ್ನೆಲ್ಲ ಬಳಸ್ತಾ ಬಳಸ್ತಾ ನಾವು ಇನ್ನು ಹೆಂಗಾಗಿ ಕಾಣ್ತಾ ಹೋಗ್ತೇವೆ. ಅದೇ ಅಂದ್ರೆ ಈ ತರ ಅಂದ್ರೆ ಸನಾತನ ಅಂದ್ರೆ ಹಿಂದಿನ ಕಾಲದಿಂದ ಏನ್ ಬಳಸು, ಅದಕ್ಕೆ ಹಿಂದಿನವರೆಲ್ಲ ನೋಡಿ ಎಷ್ಟು ಆಕ್ಟಿವ್ ಆಗಿ ಇರ್ತಿದ್ರು, ಎಷ್ಟು ಗಟ್ಟಿಯಾಗಿ ಇರ್ತಿದ್ರು. ಅವ್ರು ವಯಸ್ಸಾದ್ರೂ ಕೂಡ ವಯಸ್ಸಾದ ತರ ಕಾಣ್ತಾ ಇರ್ಲಿಲ್ಲ, ಅಷ್ಟೊಂದು ಶಕ್ತಿಯುತವಾಗಿ ಇರ್ತಿದ್ರು. ಅದೆಲ್ಲ ಅವ್ರು ತಗೊಳ್ಳೋ ಆಹಾರ ಪದ್ಧತಿ ಆಗ್ತಿದೆ. ಆದ್ರೆ ಈಗ ನಮ್ಮಲ್ಲಿ ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ ಆಹಾರ ಪದ್ಧತಿ. ನಾವ್ ಯಾವುದು ಬೇಕಾಗಿರೋದನ್ನ ಬಳಸ್ತಾ ಇಲ್ಲ, ಎಲ್ಲ ಆಧುನಿಕ ಯುಗಕ್ಕೆ ಮಾರು ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ಆ ಹಳೆ ಪದ್ಧತಿಯ ದಿನ ಅದನ್ನೆಲ್ಲ ನಾವು ರೂಢಿ ಮಾಡ್ಕೊಳ್ತಾ ಬರೋಣ. ಒಂದೊಂದೇ ಯಾವ್ಯಾವ ಔಷಧಿಗಳು ಈ ತರ ಸಸ್ಯಗಳು ಸಿಗುತ್ತೋ, ನೈಸರ್ಗಿಕವಾಗಿ ಸಿಗೋ ಸಸ್ಯಗಳನ್ನ ನಾವು ಉಪಯೋಗಿಸ್ಕೊತಾ ಬರೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿವರೆಗೆ ನಂಗೊಂದು ಅದ್ಭುತವಾದ ವೇದಿಕೆ ಮಾಡಿಕೊಟ್ಟಂತ ಮಹಾವತಾರ್ ವೇದಿಕೆಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿಯವರೆಗೆ ಕೇಳಿರುವಂತ ಜೂಮ್ ವೇದಿಕೆಯಲ್ಲಿ ಕೇಳ್ತಾ ನೀವೆಲ್ಲ ಧ್ಯಾನ ಬಂಧುಗಳಿಗೂ ಅನಂತವಾದ ಧನ್ಯವಾದಗಳು. ಹಾಗೂ ಗೀತಾ ಮತ್ತು ಸನ್ನೇಗೌಡ ಸರ್ ಕೂಡ ಅನಂತ ಧನ್ಯವಾದ ಇವತ್ತು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.